ಹಾಯ್ ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗು ಊರಿಗೆ ಹೊರಡೋದು ವ್ಲಾಗ್ ಆಗಿರುತ್ತೆ. ಇನ್ನು ಊರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು ರೆಡಿಯಾಗಿದ್ದೀನಿ, ಇಲ್ಲಿ ದೀಕ್ಷಾನು ರೆಡಿಯಾಗಿದ್ದಾರೆ, ಅವ್ರು ಮುಂದೆನೇ ಹೋಗಿದ್ದಾರೆ. ಇನ್ನು ಬಸ್ಸಲ್ಲಿ ಇವತ್ತು ಹೋಗ್ತಾ ಇರೋದು. ಬನ್ನಿ ಇವತ್ತು ಊರಿಗೆ ಹೋಗ್ತಿರೋ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇನ್ನು ಊರಿಗೆ ಹೊರಡ್ಬೇಕಾದ್ರೆ ಜಾಲಹಳ್ಳಿ ಕ್ರಾಸ್ ಹತ್ರ ಒಂದು ಲೇಡೀಸು ಬಸ್ ಹತ್ತಕ್ಕೆ ಹೋಗಿ ಮೂವ್ ಆಗ್ತಾರೋ ಬಸ್ಸಿಗೆ ಹತ್ತಕ್ಕೆ ಹೋಗಿ ಅದು ಕಾಲು ಸ್ಕಿಡ್ಡಾಗಿ ಚಕ್ರ ಬಂದು ಕಾಲ ಮೇಲೆ ಹತ್ಬಿಡ್ತು. ಅದು ತುಂಬ ಬ್ಲಡ್ ಹೋಗ್ತಿತ್ತು. ಅವ್ರದ್ದು ಕಾಲು ಪಾಪ ಫುಲ್ಲು ಜಜ್ಜೋಗಿತ್ತು. ಅವರು ಆದರೂ ಕುಣಿಗಲ್ಗೆ ಹೋಗ್ಬೇಕಾಗಿತ್ತಂತೆ. ಅಂದರೂ ಬಸ್ಸಲ್ಲಿ ಹತ್ತಿದ್ರು. ಆ ಡೋರ್ ಹತ್ರ ಅಲ್ಲೇ ಕೂತ್ಕೊಂಡಿದ್ರು. ಅವ್ರು ಹೋಗ್ತಾ ಹಾಗೆ ಅನ್ಕಾನ್ಷಿಯನ್ಸ್ ಆಗ್ತಾಯಿದ್ರು. ಸೊ ಅದಕ್ಕೇ ನಾವು ಅವ್ರ ಹತ್ರ ಇರೋ ಮೊಬೈಲ್ನ ತೊಗೊಂಡು ಅಲ್ಲಿರೋ ಜನಗಳೆಲ್ಲ ಅವ್ರ ಫ್ಯಾಮಿಲಿಯಾಗೆ ಯಾರಿಗೋ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಹಾಗೆ ಅವರು ಅನ್ಕಾನ್ಷಿಯಸ್ ಆಗ್ತಿದ್ರಲ್ಲ ಅಂತ ಅಂದ್ಬಿಟ್ಟು ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ನೆಲಮಂಗಲ ಹಾಸ್ಪಿಟ್ಲಲ್ಲಿ ಅಲ್ಲೇ ಜಾಯಿನ್ ಮಾಡಿ ಅಲ್ಲಿಂದ ಊರಿಗೆ ಹೊರಟ್ವಿ. ದಯವಿಟ್ಟು ಯಾರು ಹೋಗ್ತಾರೋ ಬಸ್ಸಿಗೆ ಹತ್ತಕ್ಕೆ ಅಂತ ಹೋಗಬೇಡಿ. ನಮ್ಮ ಟೈಮು ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಪ ನೋಡಿ ಆ ಲೇಡಿಗೆ ಆ ಥರ ಆಯಿತು. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ. ಎಷ್ಟೊಂದು ಜನ ಬಸ್ಸಲ್ಲಿ ನಾನೇ ನೋಡಿದ್ದೀನಿ. ಎಷ್ಟೊಂದು ಸಲ ಬಸ್ಸು ಓಡ್ತಾರೋ ಬಸ್ಸಿಗೆ ಜಾಸ್ತಿ ಜೆಂಟ್ಸ್ಗಳು ಓಡೋಗಿ ಹತ್ತುತ್ತಾರೆ. ಟೈಮ್ ಹೆಂಗಿರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಹಾಯ್ ಬಾಯ್. ಬಸ್ ಇಳಿದ್ಬಿಟ್ಟು ಇವಾಗ ನಮ್ಮಪ್ಪ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ. ನಮ್ಮೂರ ಕಡೆ ಬಸ್ ಇದೆ, ಬಟ್ ಟೈಮಿಂಗ್ಸು. ಸೊ ಅದಕ್ಕೆ ಅಪ್ಪ ಗಾಡಿ ತೊಗೊಂಡು ಬರ್ತಾ ಇದ್ದಾರೆ. ಬಂದಮೇಲೆ ಅಪ್ಪನ ಜೊತೆ ಹೋಗ್ಬೇಕು. ನಾನು ಹಿಂಗೆ ಗೊತ್ತಾಯ್ತು. ಅದು ಹಿಂಗೆ ಹೋಯ್ತೈತೆ. ಹೆಂಗೆ ಹೋಯ್ತೈತೆ ಸೈಟಾಗಿ ನೋಡ್ತಾ ಇದ್ದೀನಿ. ಈಗ ಸರಿ ಹೋಯ್ತಾ? ಸರಿ ಆಯ್ತು. ಫೈನಲಿ ಅಮ್ಮನ ಮನೆ ರೀಚ್ ಆದ್ವಿ. ಇನ್ನು ಮಕ್ಕಳನ್ನ ಮೂವರನ್ನು ಕರ್ಕೊಂಡು ಬಸ್ಸಲ್ಲಿ ಹೊರಡೋ ಹೊತ್ತಿಗೆ ನನಗಂತೂ ಸುಸ್ತಾಗೋಯ್ತು. ಇವರೇ ನಮ್ಮ ತಂದೆ. ಇನ್ನು ಅಪ್ಪ ಬಂದು ಅಮ್ಮನ ಹತ್ರ ಎಮ್ಮೆನ ತೋಟ ಕಟ್ಟಾಕ್ಬಿಟ್ಟು ಬರೋದಲ್ವ ಅಂತ ಕೇಳ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅವರೇ ನಮ್ಮ ತಂದೆ. ಇನ್ನು ಇವರು ನಮ್ಮ ತಾಯಿ. ಬಟ್ಟೆ ಎಲ್ಲ ಮರ್ಚಿ ಎತ್ತಿಡ್ತಾಯಿದ್ರು ಒಗ್ದಿರೋದನ್ನೆಲ್ಲ. ಹಾಗೆ ಇನ್ನು ನನ್ನ ಅಕ್ಕನ ಮಗಂದು ಬರ್ತಡೇ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಫ್ರೆಶ್ ಮಾಡ್ಕೊಟ್ಟ ಕ್ಲೀನ್ ಮಾಡು. ಮಾಡವ ಮಾಡ್ತಾ ಇದೀಯಾ?
ಬರ್ತಾ ಇದೀಯಾ ಅಷ್ಟೇ ಎಲ್ಲರೂ ಕೂಯ್ ಕೊಟ್ಬಿಡ್ಲಾ ಕೊಟ್ಬಿಡವ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.